ದೊಡ್ಡ ಧಾರಾವಾಹಿ ಬಳಗದಲ್ಲಿ ನೀವೊಂದು ಭಾಗ ಆಗಿರುವಂತದ್ದು, ಸಾಕಷ್ಟು ಕತೆಗಳಿರುವಂತದ್ದು, ಇದು ಹೇಗನ್ಸುತ್ತೆ ನಿಮ್ಗೆ? ಆ್ಯಕ್ಚುಲಿ ತುಂಬ ಜನ ಕೇಳಿದರು ನನಗೆ, ನೀವು ಇದರಲ್ಲಿ ಟೈಟಲ್ ಕಾರ್ಡಲ್ಲಿ ಬರಲ್ಲ, ಅಂದರೆ ಒಂದು ಮೇನ್ ಲೀಡ್ ಅಂತ ನಿಮ್ಮ ಮೇಲೆ ಕತೆ ಹೋಗೋ ಥರ ಇಲ್ಲ, ಬಟ್ ಯಾವುದಕ್ಕೆ ಒಪ್ಕೊಂಡ್ರಿ ಅಂತ. ಆ ಥರದ್ದಾಗಲೇ ಮಾಡಿದ್ದೀನಿ, ಮಾಡಿಲ್ಲ ಅಂತ ಏನಿಲ್ಲ, ಇನ್ನು ಮುಂದೆನೂ ಮಾಡ್ತೀನಿ. ಬಟ್ ನನಗೆ ಈ ಸ್ಟೋರಿ ಆ್ಯಂಡ್ ಈ ಒಂದು ಟೀಮ್ ಇದೆಯಲ್ಲ, ಇದು ಯಾವತ್ತೂ ನಾನು ಮರೆಯೋಕ್ಕಾಗ್ದಲೇ ಇರೋವಂಥ ಒಂದು ಟೀಮ್ ಆ್ಯಂಡ್ ಬ್ಯೂಟಿಫುಲ್ ಪೀಪಲ್ ಅರೌಂಡ್ ಅಸ್. ಆ್ಯಂಡ್ ಲಕ್ಷ್ಮಿ ಟ್ರ್ಯಾಕಲ್ಲಿ ಆಗಿರ್ಬೋದು, ಇವಾಗ ನಾನಿರೋ ಟ್ರ್ಯಾಕಲ್ಲಿ ಆಗಿರ್ಬೋದು, ದೀಪಕ್ ಆಗಿರ್ಬೋದು, ಆ್ಯಂಡ್ ಎಲ್ಲ ಪಾಸಿಟಿವ್ ಪೀಪಲ್ ಆ್ಯಂಡ್ ಎಲ್ಲರೂ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಸೊ ಇಷ್ಟು ದೊಡ್ಡ ಕಾಸ್ಟಲ್ಲಿ ನಮ್ಮದು ಮೇಜರ್ ಕ್ಯಾರೆಕ್ಟರಲ್ಲಿ ಮಾಡೋದು ಆ್ಯಕ್ಚುಲಿ ಇದು ತುಂಬ ಒಂದು ಸರ್ಪ್ರೈಸಿಂಗ್ ಆ್ಯಂಡ್ ಲಕ್ಕಿ ವಿಚಾರ. ಆ್ಯಂಡ್ ತುಂಬ ಜನ ನೋಡಿದವ್ರೂ ಇಷ್ಟಪಡ್ತಾರೆ, ಬಿಕಾಸ್ ಇದರಲ್ಲಿ ಒಂದು ವಿಲನ್ ಅಂತ ಇಲ್ಲ, ಒಂದು ಏನೋ ಒಂದು ಸುಮ್ಮನೆ ಡ್ರಾಮಾ ಇಲ್ಲ, ಅನ್ನೆಸೆಸರಿ ಡ್ರಾಮಾ ಇಲ್ಲ. ರಿಯಲ್ ಲೈಫಲ್ಲಿ ಏನಾಗ್ಬೋದು ಆ ಕಥೆಗಳನ್ನೇ ತೊಗೊಂಡು ಮಾಡ್ತಾ ಇದ್ದಾರೆ. ತುಂಬ ಕನೆಕ್ಟ್ ಆಗುತ್ತೆ ನಮಗೆ ಈ ಕತೆ ಅಂತ ಹೇಳಿದಾಗ ನಂಗೆ ಐ ಫೀಲ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್.